ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ರೀಸೆಂಟ್ ಆಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 6 ಸ್ಮಾರ್ಟ್ಫೋನ್ ಇದೆ. ಇದರ ಜೊತೆಗೆ ಕೆಲವೊಂದು ಬ್ಯಾಕ್ ಕೇಸನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ತುಂಬ ಯುನೀಕ್ ಕಲರ್ಸನ್ನು ಹೊಂದಿರುವಂಥ ಬ್ಯಾಕ್ ಕೇಸು. ಈ ಒಂದು ಸ್ಮಾರ್ಟ್ಫೋನ್ನ ಸ್ಯಾಮ್ಸಂಗ್ ಅವರು 1,10,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜ್ಗೆ ಈ ಒಂದು ಫ್ಲಿಪ್ ಫೋನ್ನ ಪರ್ಚೇಸ್ ಮಾಡ್ಬೋದು ಅಂಥದ್ದು ಏನಿದೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಫ್ಲಿಪ್ 6 ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಫ್ಲಿಪ್ ನಮಗೆ ನೋಡೋಕೆ ಸಿಗುತ್ತೆ. ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಸಿಮ್ ಎಜೆಕ್ಷನ್ ಪಿನ್ನು ಮತ್ತು USB ಟೈಪ್ ಸಿ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಕೊನೆಯದಾಗಿ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ತುಂಬ ಪ್ರೀಮಿಯಮ್ ಆಗಿದೆ. ಇದಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಕೇಸನ್ನು ಓಪನ್ ಮಾಡೋಣ. ನೋಡ್ತಾ ಇದ್ದೀರಾ, ಇದರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇದೆ. ನಂತರ ಸಿಂಪಲ್ ಆಗಿ ಈ ರೀತಿ ಕೇಸ್ ಸಿಗುತ್ತೆ. ಇದನ್ನು ಸೆಕೆಂಡರಿ ಡಿಸ್ಪ್ಲೇಗೆ ಹಾಕೋದು. ಇದೊಂಥರ ಯುನೀಕು. ಇದರೊಳಗಡೆ RFID ಕಾರ್ಡನ್ನು ಕೊಟ್ಟಿದ್ದಾರೆ. ಇದ್ರ ಮೇಲೆ ಕೆಲವೊಂದು ಡಿಸೈನ್ ಸಹ ಇದೆ. ಇದರ ಯುನೀಕ್ನೆಸ್ ಏನಪ್ಪ ಅಂತ ಅಂದರೆ, ನಾವು ಇದನ್ನು ಹಾಕಿದ ತಕ್ಷಣ ಈ ಫೋನ್ನ ಸೆಕೆಂಡರಿ ಡಿಸ್ಪ್ಲೇ ಇದು ಚೇಂಜ್ ಆಗುತ್ತೆ. ನೋಡಿ, ವಾಲ್ಪೇಪರು ಹಾಕಿದ ತಕ್ಷಣ ನೋಡಿ ಪಟ್ ಅಂತ ಚೇಂಜ್ ಆಯಿತು. ಇದನ್ನು ನಾನು ರಿಮೂವ್ ಮಾಡ್ತೀನಿ. ಈಗ ರಿಮೂವ್ ಮಾಡಿದ ತಕ್ಷಣ ಮತ್ತೆ ವಾಪಸ್ ಹೋಯಿತು. ಹಾಕಿದ ತಕ್ಷಣ ಮತ್ತೆ ನೋಡಿ ಚೇಂಜ್ ಆಯಿತು ವಾಲ್ಪೇಪರು. ಸೊ ಈ ರೀತಿ ಇದು ಕೆಲಸವನ್ನು ಮಾಡುತ್ತೆ. ತುಂಬ ಯುನೀಕ್ ಆಗಿದೆ. ಕಳೆದ ವರ್ಷ ಕೂಡ ಫ್ಲಿಪ್ ಡಿವೈಸ್ಗಳ ಜೊತೆ ಈ ರೀತಿ ಬ್ಯಾಕ್ ಕವರ್ನ ಕೂಡ ಲಾಂಚ್ ಮಾಡಿದರು. ಸೊ ಈ ಬ್ಯಾಕ್ ಕವರ್ಗಳು ಇನ್ನೂ ಬೇರೆ ಬೇರೆ ಕಲರಲ್ಲೂ ಕೂಡ ನಮಗೆ ಸಿಗುತ್ತೆ. ಇನ್ನು ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂತ ಅಂದರೆ, ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ ಇದೆ. 187 ಗ್ರಾಮ್ ವೆಯ್ಟು. ಓಪನ್ ಆಗಿದ್ದಾಗ 6.9 mm ಥಿಕ್ನೆಸ್ಸು, ಕ್ಲೋಸ್ ಆಗಿದ್ದಾಗ 14.9 mm ಥಿಕ್ನೆಸ್ಸು. ಕ್ಲೋಸ್ ಆಗಿದ್ದಾಗ ತುಂಬ ಕಾಂಪ್ಯಾಕ್ಟ್ ಆಗಿದೆ ಆಯಿತಾ. ಜೇಬಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಏನೋ ಸಣ್ಣದಾಗಿ ಏನೋ ಇಟ್ಕೊಂಡಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಈ ಎರಡು ಸೈಡು ಕೂಡ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಸಿಗ್ತಾ ಇರುವಂಥದ್ದು. ಸ್ಟ್ರಾಂಗೆಸ್ಟ್ ಗೊರಿಲ್ಲಾ ಗ್ಲಾಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಒಳಗಡೆ ನಮಗೆ ಒಂದು ರೀತಿ ಫ್ಲೆಕ್ಸಿಬಲ್ ಗ್ಲಾಸ್ ಅಂತ ಕರೀತಾರೆ. ಬಟ್ ಇದು ನಂಗೆ ಅನ್ನಿಸ್ತಂಗೆ ಪ್ಲಾಸ್ಟಿಕ್ಕೆ ಸ್ಕ್ರೀನ್ ಗಾರ್ಡ್ ರೀತಿ ಹಾಕಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೆ ಇದನ್ನು ರಿಮೂವ್ ಮಾಡೋಕ್ಕೆ ಹೋಗಬೇಡಿ. ಅದು ಪಾರ್ಟ್ ಆಫ್ ದ ಡಿಸ್ಪ್ಲೇ ಆಯಿತಾ. ಫ್ರಂಟಲ್ಲಿ ನಮಗೆ ಬೆಝಲ್ ಎಲ್ಲ ಒಂದು ಫೋಲ್ಡ್ ಫ್ಲಿಪ್ಪಲ್ಲಿ ಯಾವ ರೀತಿ ದೊಡ್ಡ ಬೆಝಲ್ ಇರುತ್ತೋ ಅದೇ ರೀತಿ ಬೆಝಲ್ ಇದೆ. ಕ್ರೀಸ್ ಅಷ್ಟೊಂದು ಕಾಣ್ತಿಲ್ಲ. ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಕಡಿಮೆ ಕ್ರೀಸು ಸದ್ಯಕ್ಕೆ ಕಾಣ್ತಾ ಇದೆ. ಯೂಸ್ ಮಾಡ್ತಾ ಅದು ಸ್ವಲ್ಪ ಜಾಸ್ತಿ ಆದರೂ ಆಗಬಹುದು. ಬಟ್ ರೀಸೆಂಟ್ ಡೇಸಲ್ಲಿ ತುಂಬ ಇಂಪ್ರೂವ್ಮೆಂಟ್ಸು ಈ ಒಂದು ಫೋಲ್ಡಬಲ್ ಡಿಸ್ಪ್ಲೇಗಳಲ್ಲಿ ಆಗಿದೆ. ಇನ್ನು ಈ ಫೋನಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಇಂಚ್ ಡಿಸೈನ್ ಅಂತೂ ಹೆವಿ ಪ್ರೀಮಿಯಮ್ ಆಗಿದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಇಲ್ಲೇ ವಾಲ್ಯೂಮ್ ರಾಕರ್ ಸಹ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ 2 ಕ್ಯಾಮ್ರಾ ಇದೆ ಆಯಿತಾ. ಇದೊಂದು ಏನಪ್ಪ ಅಂದರೆ, ಈ ಸೆಕೆಂಡರಿ ಡಿಸ್ಪ್ಲೇ ಇದಲ್ವಾ, ಇದು ಫುಲ್ಲು ಪಂಚೋಲ್ ರೀತಿ ಇದ್ದಿದ್ರೆ ಮೋಟೋ ರೇಸರಲ್ಲಿ ಬರೋ ರೀತಿ ಇನ್ನೂ ಬೆಂಕಿ ಇರ್ತಿತ್ತು ನಂಗೆ ಅನ್ನಿಸ್ತಂಗೆ. ಹಿಂದ್ಗಡೆ ಅಷ್ಟೊಂದು ಸ್ಮಡ್ಜಸ್ ಆಗಲ್ಲ. ಇದು ಡಿಸ್ಪ್ಲೇ ಮೇಲೆ ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ. ಈ ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ ಮತ್ತು 2 ಸಿಮ್ಮನ್ನು ಹಾಕ್ಬೋದು. SD ಕಾರ್ಡ್ ಸ್ಲಾಟ್ ಆಬ್ವಿಯಸ್ಲಿ ಕೊಟ್ಟಿರಲ್ಲ. ಮತ್ತು ಈ ಫೋನಲ್ಲಿ IP48 ಡಸ್ಟು, ಒಂದು ಲೆವೆಲಿಗೆ ಡಸ್ಟು ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಈ ಒಂದು ಫೋನಿಗೆ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಯೂಶ್ವಲಿ ಫ್ಲಿಪ್ ಫೋಲ್ಡ್ಗಳಿಗೆ IPX8 ಕೊಡ್ತಾರೆ ಕೆಲವು ಜನ. ಇವರು 48 ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ಇಂಪ್ರೂವ್ಮೆಂಟು. ಇನ್ನು ಈ ಒಂದು ಸ್ಮಾರ್ಟ್ಫೋನ್ ಡಿಫ್ರೆಂಟ್ ಕಲರ್ಸಲ್ಲಿ ಲಾಂಚ್ ಆಗ್ತಾ ಇದೆ. ಬ್ಲೂ, ಮಿಂಟು, ಸಿಲ್ವರ್ ಶ್ಯಾಡೋ ಅಂತ ಹೊಸ ಕಲರ್ಸ್ಗಳನ್ನ ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಬಿಟ್ಟು ಕಳೆದ ವರ್ಷ ಹಳದಿ ಬಣ್ಣದ್ದೆಲ್ಲ ಇತ್ತು, ಅದು ಕೂಡ ಈ ವರ್ಷ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ, ಮೇನ್ ಡಿಸ್ಪ್ಲೇ 6.7 ಇಂಚಿಂದು ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ 2X. ಇದು LTPO ಡಿಸ್ಪ್ಲೇ ಆಯಿತಾ. ಸೊ ಅವಶ್ಯಕತೆ ಇರೋ ಟೈಮಲ್ಲಿ 1 ಹರ್ಟ್ಸಿಂದ 120 ಹರ್ಟ್ಸ್ ತನಕ ರಿಫ್ರೆಶ್ ರೇಟನ್ನು ವೇರಿ ಮಾಡಿಕೊಳ್ಳುತ್ತೆ. ಸೊ ಇದರಲ್ಲಿ ನಮಗೆ 2600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ. ಒಂದು ಲೆವೆಲ್ಗೆ ಬ್ರೈಟ್ ಆಗುತ್ತೆ. ಇದರ ಪಿಕ್ಸೆಲ್ ಡೆನ್ಸಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ. HDR10+ ಕೊಟ್ಟಿದ್ದಾರೆ. ಸೊ ವಿವಿಡ್ ಆಗಿದೆ ಕಲರ್ಸು. ಡಿಸ್ಪ್ಲೇ ಚೆನ್ನಾಗಿದೆ ಅಂತೀನಿ. ಇನ್ನು ಸೆಕೆಂಡರಿ ಡಿಸ್ಪ್ಲೇಗೆ ಬಂತು ಅಂತ ಅಂದರೆ, ಇದರ ಪಿಕ್ಸೆಲ್ ಡೆನ್ಸಿಟಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಅನ್ನಿಸ್ತು. ಪಿಕ್ಸೆಲ್ಗಳು ಆ್ಯಕ್ಚುಲಿ ಕರೆಕ್ಟಾಗಿ ನೋಡಿದ್ರೆ ಕಾಣುತ್ತೆ. ಇನ್ನೊಂದು ಸ್ವಲ್ಪ ಹೈಯರ್ ರೆಸೊಲ್ಯೂಷನ್ ಡಿಸ್ಪ್ಲೇ ಇದು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇದು 3.4 ಇಂಚಿನ ಸೂಪರ್ ಅಮೋಲೆಡ್ ಡಿಸ್ಪ್ಲೇ, 60 ಹರ್ಟ್ಸ್ನ ರಿಫ್ರೆಶ್ ರೇಟು, 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಬಟ್ ರೆಸೊಲ್ಯೂಷನ್ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು. ಮತ್ತು ಇದರಲ್ಲಿ ನಾವು ಕೆಲವೊಂದು ಬೇಸಿಕ್ ಟಾಸ್ಕನ್ನು ಮಾತ್ರ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಟಾಸ್ಕ್ ಬಾರ್ ಓಪನ್ ಆಗುತ್ತೆ. ಅನ್ಲಾಕ್ ಮಾಡಿದ್ರಿ ಅಂತ ಅಂದರೆ ಕ್ಯಾಮ್ರಾ ಓಪನ್ ಮಾಡ್ಕೊಬೋದು.
ಮತ್ತು ಕೆಲವೊಂದು ವಿಡ್ಜೆಟ್ಗಳು ಸಿಗ್ತದೆ ಬಿಟ್ಟರೆ ಹೆಚ್ಚಿನ ಅಪ್ಲಿಕೇಶನ್ ಸಪೋರ್ಟ್ ನಮಗೆ ಒಂದು ಸೆಕೆಂಡರಿ ಡಿಸ್ಪ್ಲೇನಲ್ಲಿ ಸಿಗ್ತಾ ಇಲ್ಲ. ಇದರ ಯೂಸ್ ಕೇಸಸ್ ಇನ್ನೂ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಅಪ್ ಟು 12 GB ರ್ಯಾಮು 512 GB ಸ್ಟೋರೇಜ್ ತನಕ ನಿಮಗೆ ವೇರಿಯಂಟ್ ಸಿಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದುಬಿಟ್ಟು LPDDR5X ರ್ಯಾಮ್ ಕಾಂಪ್ರಮೈಸ್ ಆಗಿಲ್ಲ, ಮತ್ತು UFS 4.0 ಸ್ಟೋರೇಜ್ ಇದು ಕೂಡ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಇದೆ, ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್. ನಾವಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ರೇಟಿಂಗ್ ಸ್ವಲ್ಪ ಕಡಿಮೆ ಕೊಡ್ತು, 12,18,000 ರೇಟಿಂಗ್ ಕೊಟ್ಟಿದೆ. ಯೂಶಲಿ ಈ ಒಂದು ಪ್ರೊಸೆಸರ್ ಅಪ್ ಟು 20 ಲಕ್ಷ ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದೆ, ಆಯಿತಾ. ಜೊತೆಗೆ ಈ ಬೆಂಚ್ ಮಾರ್ಕ್ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಸುಮಾರು 4% ಆಯಿತು. ಟೆಂಪ್ರೇಚರ್ ವೇರಿಯೇಷನ್ ನಮಗೆ ಮ್ಯಾಕ್ಸಿಮಮ್ 46 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಹೌದು, ಸ್ವಲ್ಪ ನಿಮಗೆ ಬಿಸಿ ಫೀಲ್ ಆಗ್ಬೋದು, ಬಟ್ ಓವರ್ ಹೀಟಿಂಗ್ ಅಂತ ಅನ್ನಲ್ಲ. ಚೆಕ್ ಮಾಡೋಕ್ಕಿಂತ ಮುಂಚೆ 35 ಇತ್ತು, ಚೆಕ್ ಮಾಡಾದಮೇಲೆ ಲಿಟ್ರಲಿ 46. ಸೊ 11 ಡಿಗ್ರಿ ಟೆಂಪ್ರೇಚರ್ ವೇರಿಯೇಷನ್ ಆಗಿದೆ. ಜೊತೆಗೆ ಈ ಒಂದು ಫ್ಲಿಪ್ ಫೋನಲ್ಲೇನೋ ಗ್ಯಾಲಕ್ಸಿ S23 ಅಲ್ಟ್ರಾದಲ್ಲಿ ಏನು ವೇಪರ್ ಚೇಂಬರ್ ಕೊಟ್ಟಿದ್ರು ಅದಕ್ಕಿಂತ 150% ಲಾರ್ಜರ್ ಚೇಂಬರ್ನ ಹಾಕಿದ್ರಂತೆ. ಒಂದು ವರ್ಷ ಹಳೆ ಫೋನಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡೋದು. BGMIನಲ್ಲಿ ಈ ಫೋನಲ್ಲಿ ನಾವು ಸ್ಮೂತ್ ಮತ್ತು ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕಲ್ ಆಡ್ಬೋದು. ಎಕ್ಸ್ಟ್ರೀಮ್ ಪ್ಲಸ್ಸಲ್ಲಿ ನಿಮಗೆ 90 FPS ಸಿಗುತ್ತೆ, ಒಂದು ಒಳ್ಳೆಯ ವಿಷಯ. ಮತ್ತು ಅಲ್ಟ್ರಾ HDR ಆಪ್ಷನ್ ಸಹ ಇದೆ, ಇದರಲ್ಲಿ ಅಲ್ಟ್ರಾದಲ್ಲಿ ಆಡ್ಬೋದು. ಎರಡೂ ಕೂಡ ನಿಮಗೆ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ. ಸೊ ಪರ್ಫಾರ್ಮೆನ್ಸ್ ವೈಸ್ ಓಕೆ ಅಂತೀನಿ. ಬೆಂಚ್ ಮಾರ್ಕ್ ಯಾಕೆ ಕಡಿಮೆ ಬಂತು ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಇದು ಅಂದರೆ ಯೂಸ್ ಆಗ್ತಾ ಮೋಸ್ಟ್ಲಿ ಅಂಡರ್ ಕ್ಲಾಕ್ ಮಾಡುತ್ತಾ ಅಂತ, ಸ್ವಲ್ಪ ಹೀಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅಂಡರ್ ಕ್ಲಾಕ್ ಮಾಡುತ್ತೆ ಅಂತ ನನಗೆ ಅನ್ನಿಸ್ತಾ ಇದರಿಂದ ಸ್ವಲ್ಪ ರೇಟಿಂಗ್ ಕಡಿಮೆ ಆಗಿರಬಹುದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲಿಂದ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ಆಯಿತಾ, ಒಂದು ಲೆವೆಲ್ಗೆ ಚೆನ್ನಾಗಿದೆ. 1 ಲಕ್ಷ ಕೊಡುವಷ್ಟು ಚೆನ್ನಾಗಿದೆಯಾ ಅಂದರೆ ಯೋಚನೆ ಮಾಡಬೇಕಾಗುತ್ತೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಬೆಲೆಗೆ ಈಗಂತೂ ಆಫರ್ ಟೈಮಲ್ಲಿ ತೊಗೊಂಡ್ರೆ S24 ಅಲ್ಟ್ರಾನೇ ಬಂದುಬಿಡುತ್ತೆ, ಆಯಿತಾ. ಆ ಕ್ಯಾಮ್ರಾ ನಾವು ಇದನ್ನು ಕಂಪೇರ್ ಮಾಡೋದಕ್ಕಾಗಲ್ಲ, ಆ ಸ್ಯಾಂಪಲ್ಗೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಒಟ್ಟಿಗೆ ಚೆನ್ನಾಗಿದೆ, ಆ ಸ್ಯಾಂಪಲ್ ನೋಡಿ ಈ ಬೆಲೆಗಲ್ಲ ಅಂತ ನನಗೆ ಅನ್ನಿಸ್ತು. ಇನ್ನೊಂದು 12 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ ಒಂದು ಲೆವೆಲಿಗೆ. ಆ ಸ್ಯಾಂಪಲ್ನು ಕೂಡ ತೋರಿಸ್ತಾ ಇದ್ದೀನಿ. ರೇರ್ ಕ್ಯಾಮ್ರಾ ಓಕೆ, ಲೆವೆಲಿಗೆ ಪರವಾಗಿಲ್ಲ. ಫ್ರಂಟ್ ಕ್ಯಾಮ್ರಾ ಬಂತು ಅಂದರೆ 10 ಮೆಗಾಪಿಕ್ಸೆಲಿಂದು ಸೆಲ್ಫಿ ಕ್ಯಾಮ್ರಾ, ಇದು ವೈಡ್ ಆಗಿದೆ, ಕ್ಲಾರಿಟಿ ಸುಮಾರಾಗಿದೆ, ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ನಂಗೆ ಅನ್ನಿಸ್ದಂಗೆ ಈ ಒಂದು ಫೋನಿಗೆ ನಾವೇನು ದುಡ್ಡು ಕೊಡ್ತಾ ಇದ್ದೀವಿ, ಈ ಫ್ಲಿಪ್ ಟೆಕ್ನಾಲಜಿ ಕೊಡ್ತಾ ಇದ್ದೀವಿ, ಆಯಿತಾ. ಸೊ ಅದರಲ್ಲಿ ಕ್ಯಾಮ್ರಾ ಸ್ವಲ್ಪ ಕಡಿಮೆ ಮಾಡಿರಬಹುದು. ಈ ಇಂಜು, ಈ ಫೋಲ್ಡಬಲ್ ಡಿಸ್ಪ್ಲೇ ಇದಕ್ಕೆಲ್ಲ ಮತ್ತು ಸೆಕೆಂಡರಿ ಡಿಸ್ಪ್ಲೇ ಇದಕ್ಕೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಹೋಗ್ತಾಯಿದೆ, ಕ್ಯಾಮ್ರಾಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಇದರ ಜೊತೆಗೆ ನಮಗೆ ಈ ಒಂದು ಫೋನಲ್ಲಿ ಇನ್ಸ್ಟಾಗ್ರಾಮ್ ಕ್ಯಾಮ್ರಾಗೆ ಕೆಲವೊಂದು ಇಂಟಿಗ್ರೇಷನ್ ಮಾಡಿದ್ದಾರೆ. ಡೈರೆಕ್ಟಾಗಿ ನೈಟ್ ಮೋಡ್ ನಮಗೆ ಇನ್ಸ್ಟಾಗ್ರಾಮ್ ಕ್ಯಾಮ್ರಾದಲ್ಲೇ ಸಿಗ್ತಾಯಿದೆ. ಮತ್ತು ಆಟೋ ಝೂಮ್ ಫೀಚರು ನೀವು ಅಲೈನ್ ಮಾಡುತ್ತೆ. ನೀವು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ನೀವು ಕ್ಯಾಮ್ರಾ ಮೇಲೆ ಇಟ್ರಿ ಅಂತ ಅಂದರೆ ಅದೇ ಆಟೋಮೆಟಿಕ್ಕು ನೀವು ಆ ಕಡೆ ಈ ಕಡೆ ಮೂವ್ ಆಗ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ಸೆಂಟ್ರಲ್ ಇಟ್ಕೊಂಡು ಅಲೈನ್ ಮಾಡುತ್ತೆ. ಸೊ ಆಟೋ ಝೂಮ್ ಅಂತ ಕರೀತಾರೆ ಅದಕ್ಕೆ. ಸೊ ಇದು ಕೂಡ ಒಂದು ಯುನೀಕ್ ಫೀಚರ್ ಅನ್ನಿಸ್ತು. ಈ ಫೋನಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ರೇರ್ ಕ್ಯಾಮ್ರಾ 4K 60 FPS, ಫ್ರಂಟ್ ಕ್ಯಾಮ್ರಾ 4K 30 FPS. ಕ್ಲಾರಿಟಿ ಎರಡೂ ಕೂಡ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಶಾರ್ಟ್ಸ್ಗಳು ನಮಗೆ ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾ ವಿಡಿಯೋ ಸ್ವಲ್ಪ ಝೂಮ್ ಇನ್ ಆಗುತ್ತೆ, ಆಬ್ವಿಯಸ್ಲಿ ಸ್ವಲ್ಪ ಸ್ಟೇಬಲ್ ಮಾಡೋದಕ್ಕೋಸ್ಕರ. ಸೊ ಕ್ಯಾಮ್ರಾ ಓಕೆ ಅಂತೀನಿ. ಇನ್ನು ಈ ಫೋನಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಯೂಶಲಿ ಎಲ್ಲ ಫ್ಲಿಪ್ ಫೋನ್ಗಳಲ್ಲಿ ಸೈಡ್ ಮೌಂಟೆಡೇ ಕೊಡ್ತಾರೆ, ಇನ್ ಡಿಸ್ಪ್ಲೇ ಮೇಜರ್ ಯಾರು ಕೊಡಲ್ಲ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ಮತ್ತು ವೈಡ್ L1 ಸೆಕ್ಯೂರಿಟಿ ಸಹ ನಮಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಇದೇ ಮೊದಲ ಬಾರಿಗೆ ಸ್ಯಾಮ್ಸಂಗ್ ಅವರು ಅವರ ಫ್ಲಿಪ್ ಸೀರೀಸ್ನಲ್ಲಿ 4000 mAh ಕೆಪಾಸಿಟಿ ಬ್ಯಾಟ್ರಿ ಹಾಕಿದ್ದಾರೆ, ಲಾರ್ಜೆಸ್ಟ್ ಒಟ್ಟಿಗೆ ಇಲ್ಲಿಯವರೆಗೆ. ಮತ್ತು ಇದು 25 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗ್ ಮಾಡುತ್ತೆ, ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ, 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ 4.5 ವ್ಯಾಟಲ್ಲಿ. ಇನ್ನು OSಗೆ ಬಂತು ಅಂದರೆ ಆಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಿರುವಂಥ One UI 6.1 ಸಿಗ್ತಾ ಇದೆ. ಕಸ್ಟಮೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಫ್ಲಿಪ್ಪಿಗೆ. ಸೆಕೆಂಡ್ರಿ ಡಿಸ್ಪ್ಲೇನಲ್ಲೂ ಕೂಡ ಈ ಒಂದು UI ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ನಾವು ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿದ್ರೆ ಅದಕ್ಕೆ ಆ್ಯಂಟಿ ಕ್ಯಾಮ್ ರೀತಿ ವಿಡಿಯೋ ರೆಕಾರ್ಡ್ ಮಾಡ್ಕೊಬೋದು. ಮತ್ತು ಸೆಟ್ಟಿಂಗ್ ಹೋದರೆ ನಮಗೆ ಒಂದು ಗ್ಯಾಲಕ್ಸಿ AI ಅಂತಲೇ ಒಂದು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಇದರೊಳಗಡೆ ಯಾವುದೆಲ್ಲ AI ಫೀಚರ್ ನಮಗೆ ಸಿಗುತ್ತೆ ಅಂತ ಒಂದೇ ಜಾಗದಲ್ಲಿ ಸಿಕ್ಬಿಡುತ್ತೆ. ಕಾಲ್ ಅಸಿಸ್ಟ್ ಸಿಗ್ತಾರೆ, ಚಾಟ್ ಅಸಿಸ್ಟು, ಇಂಟರ್ಪ್ರಿಟರ್
ತುಂಬ ಯುನೀಕ್ ಆಗಿದೆ ಅನ್ನಿಸ್ತು. ನೀವು ಇಂಟರ್ಪ್ರಿಟರ್ ಅಂದರೆ ಬೇರೆ ಭಾಷೆ ಅವ್ರ ಜೊತೆ ಮಾತಾಡೋದಕ್ಕೆ ಈಸಿ. ಈ ರೀತಿ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಭಾಷೆಯಲ್ಲಿ ನೀವು ಏನಾದರೂ ಹೇಳಿದ್ರೆ ಇಲ್ಲಿ ನಿಮ್ಮ ಭಾಷೆಯಲ್ಲಿ ತೋರಿಸುತ್ತೆ, ಈ ಕಡೆ ಸೆಕೆಂಡ್ರಿ ಡಿಸ್ಪ್ಲೇನಲ್ಲಿ ಅವ್ರ ಭಾಷೆಯಲ್ಲಿ ತೋರಿಸುತ್ತೆ. ಸೊ ಅವರು ನಮ್ಮ ಭಾಷೆ ಗೊತ್ತಿಲ್ಲದಿರೋರು ಇಲ್ಲಿ ಓದ್ಕೊಂಬಿಟ್ಟು ತಿಳ್ಕೊಬೋದು ಏನು ಮಾತಾಡ್ತಿದ್ದೀವಿ ಅಂತ. ಇದು ಸ್ವಲ್ಪ ಯುನೀಕ್ ಆಗಿದೆ ಅನ್ನಿಸ್ತು. ನೋಟ್ ಅಸಿಸ್ಟು ಮತ್ತು ಟ್ರಾನ್ಸ್ಕ್ರಿಪ್ಟ್ ಅಸಿಸ್ಟು ಅಂದರೆ ವಾಯ್ಸ್ ರೆಕಾರ್ಡ್, ಅಂದರೆ ನೀವು ಮೀಟಿಂಗ್ನ ರೆಕಾರ್ಡ್ ಮಾಡಿಕೊಂಡು ಸಮ್ಮರೈಸ್ ಮಾಡ್ಕೊಬೋದು. ಈ ರೀತಿ ಅನೇಕ AI ಫೀಚರ್ಗಳು ನಮಗೆ ಈ ಒಂದು ಫೋನ್ನ ಜೊತೆಗೂ ಕೂಡ ಸಿಗ್ತಾ ಇದೆ. ಅದು S24 ಅಲ್ಟ್ರಾದಲ್ಲೂ ಇತ್ತು, ಈಗ ಮೊನ್ನೆ ಫೋಲ್ಡ್ ಏನು ಲಾಂಚ್ ಆಯಿತು ಅದರಲ್ಲೂ ಕೂಡ ಇದೆ. ಇದರಲ್ಲೂ ಕೂಡ ಕೆಲವೊಂದು AI ಫೀಚರ್ನ ಕೊಟ್ಟಿದ್ದಾರೆ. ಇತ್ತೀಚೆಗಂತೂ ಸ್ಯಾಮ್ಸಂಗ್ ಅವರು ಎಲ್ಲ ಒಂದು ರೀಸೆಂಟ್ ಫೋನ್ಗಳಲ್ಲಿ ಈ ಒಂದು ಗ್ಯಾಲಕ್ಸಿ AI ನ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ, ಇದರಲ್ಲೂ ಕೂಡ ಮಾಡಿದ್ದಾರೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರ್, ಕ್ಲಾರಿಟಿ ಚೆನ್ನಾಗಿದೆ, ಜ್ವರ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿ ವೈಫೈ 6E ನಮಗೆ ಸಿಗ್ತಾ ಇದೆ, ಡ್ಯುಯಲ್ ಬ್ಯಾಂಡ್ ಪ್ಲಸ್ ವೈಫೈ 6E, ಬ್ಲೂಟೂತ್ 5.3 ಕೊಟ್ಟಿದ್ದಾರೆ, 17 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, NFC ಸಹ ಇದೆ. ಯಾವುದು ಏರ್ ಬ್ಲಾಸ್ಟರ್ ಸ್ಯಾಮ್ಸಂಗ್ ಅವರು ಕೊಡಲ್ಲ, ಇದರಲ್ಲೂ ಕೊಟ್ಟಿಲ್ಲ. ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸನ್ನು ಈ ಒಂದು ಫೋನಲ್ಲಿ ಆ್ಯಡ್ ಮಾಡಿದ್ದಾರೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ನಮಗೆ ಸಿಗುತ್ತೆ. ನೀವಾಗಾದರೆ ಕೇಳ್ಬೋದು ಈ ಫೋನ್ನ 1,10,000 ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ಅದು ಇದು ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ ಒಂದು 95ರಿಂದ 1,00,000ಕ್ಕೆ ಈ ಫೋನ್ ನಿಮಗೆ ಸಿಗಬಹುದು. ಈ ಪ್ರೈಸ್ ರೇಂಜಿಗೆ ನಾನು ಹೇಳೋದಾದರೆ ನೋಡಿ, ನಿಮ್ಮ ಹತ್ರ ಅಷ್ಟು ದುಡ್ಡಿದ್ರೆ ತಗೊಳ್ಳಿ. ಇದೊಂಥರ ಫ್ಲಿಪ್ ಅನ್ನೋದು ಏನೊಂಥರ ಕ್ರೇಜು, ತುಂಬ ಜಾಸ್ತಿ ಜನದ ಹತ್ರ ಈ ಒಂದು ಫ್ಲಿಪ್ ಫೋನ್ ಇರುವುದಿಲ್ಲ. ಈ ಫೋನ್ ಎಲ್ಲರೂ ಕೈಯಲ್ಲೂ ಸಿಕ್ಬಿಡುತ್ತೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಈ ರೀತಿ ಫ್ಲಿಪ್ ಫೋನು ಇನ್ನೂ ತುಂಬ ಜನರ ಕೈಯಲ್ಲಿ ಇಲ್ಲ, ಆಯಿತಾ. ಸೊ ಅದರಿಂದ ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ನೋಡಿ, ನಿಮ್ಮ ಹತ್ರ ದುಡ್ಡಿದ್ರೆ ಅಷ್ಟು ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂದರೆ ಆರಾಮಾಗಿ ನೀವು ಈ ಫೋನ್ನ ತೊಗೊಬೋದು. ಟೆಕ್ನಾಲಜಿ ಹಂಗಿದೆ, ಹೌದು, ಬೆಲೆ ಜಾಸ್ತಿನೇ. ನಿಮಗಿದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.